ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಳ ಕುಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಶಿವಾಜಿನಗರದಲ್ಲಿ ವೈಭವದ ಶ್ರೀ ಭವಾನಿ ಮಾತೆಯ ಪೂಜೆ ನೆರವೇರಿಸಿದ ಸಂಸದ ಸಾಗರ್ ಖಂಡ್ರೆ. ಶಿವಾಜಿನಗರ ಗೆಳೆಯದ ಬಳಗದ ವತಿಯಿಂದ ಪ್ರತಿ ವರ್ಷ ಸಂಭ್ರಮದ ನವರಾತ್ರಿ ಉತ್ಸವ ಆಚರಣೆ. ಗಮನ ಸೆಳೆದ ಕಲಾವಿದರ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮ. ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಜೈ ಭವಾನಿ ಮಂದಿರದಲ್ಲಿ ನವರಾತ್ರಿ ಉತ್ಸವದ ನಿಮಿತ್ತ ಜರುಗಿದ ದಾಂಡಿಯಾ ನೃತ್ಯ ಕಾರ್ಯಕ್ರಮ. ಮಹಿಳೆಯರಿಂದ ಆಕರ್ಷಕ ಕೋಲಾಟ, ಕುಣಿದು ಕುಪ್ಪಳಿಸಿದ ತಾಯಂದಿರು. ಎಲ್ಲೆಡೆ ನಿರ್ಮಾಣವಾದ ಭಕ್ತಿ ಸಂಭ್ರಮದ ವಾತಾವರಣ. ಶಿಕ್ಷಕರ ಕೊರತೆ ಇರುವ ಕೆಲವು ಶಾಲೆಗಳಿಗೆ ಧರ್ಮಸ್ಥಳ ಸಂಸ್ಥೆಯಿಂದ ಜ್ಞಾನದೀಪ ಶಿಕ್ಷಕರ ನೇಮಕ. 7 ತಾಲೂಕಿನಲ್ಲಿ 29 ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರ ನೇಮಕಾತಿ ಮಾಡಲಾಗಿದೆ. ಮಕ್ಕಳು ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಸಲಹೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಸುಮಾರು 11 ವರ್ಷಗಳಿಂದ ನಿರಂತರವಾಗಿ ತಾಯಿ ಭವಾನಿ ಮಾತೆಯ ಭವ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಭಕ್ತಿ ಮತ್ತು ಸಂಭ್ರಮದಿಂದ ಪೂಜೆ ಸಲ್ಲಿಸಲಾಗುತ್ತಿದೆ ಎಂದು ಶಿವಾಜಿನಗರ ಗೆಳೆಯರ ಬಳಗದ ಅಧ್ಯಕ್ಷ ಸಂಜೀವ್ ಕುಮಾರ್ ಪಾಟೀಲ್ ತಿಳಿಸಿದರು. ಓಣಿಯ ಎಲ್ಲ ಹಿರಿಯರ ಹಾಗೂ ಯುವಕರ ತಾಯಂದಿರ ಸಹಕಾರ ನಿರಂತರವಾಗಿ ಸಿಗ್ತಾ ಇದೆ. ಎಲ್ಲರ ಸಹಕಾರದಿಂದಲೇ ಸಂಭ್ರಮದಿಂದ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳಿದರು. ಬೀದರ್ನ ಶಿವಾಜಿನಗರದಲ್ಲಿ ಗೆಳೆಯರ ಬಳಗದ ವತಿಯಿಂದ ಹನುಮಾನ್ ಮಂದಿರದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಶ್ರೀ ಭವಾನಿ ಮಾತೆಯ ಪುತ್ಥಳಿಗೆ ಸಂಸದರಾಗಿರುವಂಥ ಸಾಗರ್ ಖಂಡ್ರೆ ಅತ್ಯಂತ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ದರ್ಶನವನ್ನು ಪಡ್ಕೊಂಡ್ರು. ಬಳಗದ ಪ್ರಮುಖರಾದ ಬಕ್ಕಪ್ಪ ನಾಗುರೆ ಅವರು ಈ ಸಂದರ್ಭದಲ್ಲಿ ಮಾತನಾಡ್ತಾ ಪ್ರತಿ ವರ್ಷ ತಾಯಿಯ ಒಂದು ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ಜರುಗ್ತಾ ಇದೆ. ದರ್ಶನ ಪಡೆದು ಪುನೀತರಾಗಬೇಕೆಂದು ಕೋರಿದ್ರು. ಬಳಗದ ಯುವಕರಾಗಿರುವಂತಹ ವಿದ್ಯಾಸಾಗರ್ ಅವರು ಕೂಡ ಇದೇ ವೇಳೆ ಮಾತನಾಡಿದ್ರು. ಪ್ರತಿದಿನ ಮಹಾಪ್ರಸಾದ ಜರುಗ್ತಾ ಇದೆ. ಪ್ರತಿದಿನ ಒಬ್ಬೊಬ್ಬ ಪೂಜ್ಯರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಪ್ರತಿದಿನ ರಾತ್ರಿ ಸಂದರ್ಭದಲ್ಲಿ ಒಬ್ಬೊಬ್ಬ ಕಲಾವಿದರಿಂದ ಭಜನಾ ಸಂಗೀತ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಶಿವಾಜಿನಗರ ಗೆಳೆಯರ ಬಳಗದ ಅಧ್ಯಕ್ಷ ಸಂಜೀವ್ ಕುಮಾರ್ ಪಾಟೀಲ್, ಪ್ರಮುಖರಾದ ಸಾಧುಘಾಟ್ ಪಾಂಡುರಂಗ್ ಮಹಾರಾಜರು, ಬಕ್ಕಪ್ಪ ನಾಗುರೆ, ವಿಧವೀರ ನಿರ್ಣೇಕರ್, ಅಶೋಕ್ ಧೋಮಲ್, ಸಂಗಪ್ಪ ಜಮಕುರೆ, ಆಮೇಲೆ ಪರ್ವತ್ ರೆಡ್ಡಿ, ಸಂಜೀವ್ ಕುಮಾರ್ ಮರ್ಪಳ್ಳಿ, ವಿಜಯಕುಮಾರ್ ಲಕ್ಷೆಟ್ಟಿ, BK ಚೌಧರಿ, ಬಾಜಿರಾವ್ ಪಾಟೀಲ್, ವಿರ್ಶೆಟ್ಟಿ ದೇಶಮುಖ್, ಸಂತೋಷ್ ಜೋಳದಾಪ್ಕೆ ಸೇರಿದಂತೆ ಓಣಿಯ ಪ್ರಮುಖರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಮಂಗಳವಾರ ರಾತ್ರಿ 9 ಗಂಟೆಗೆ ಜೈ ಭವಾನಿ ಮೂರ್ತಿಯ ಎದುರುಗಡೆ ಮಹೇಶ್ ಕುಮಾರ್ ಕುಂಬಾರ್ ನೇತೃತ್ವದ ಸಾರೆಗಮಪ ತಂಡದಿಂದ ಭಕ್ತಿಗೀತೆಗಳ ಗಾಯನ ಸಭಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಉಪಸ್ಥಿತರಿದ್ದರು. ಗಣೇಶ ಹಬ್ಬದ ಸಂದರ್ಭದಲ್ಲಿ ವಿವಿಧೆಡೆ ಕೇದಾರನಾಥ್ ಮಾದರಿಯ ಮಂದಿರ ನಿರ್ಮಾಣ ಮಾಡಲಾಗಿತ್ತು. ಅದೇ ಕೇದಾರನಾಥ್ ಮಂದಿರದ ಮಾದರಿಯಲ್ಲಿ ಶಿವಾಜಿನಗರದ ಹನುಮಾನ್ ಮಂದಿರದ ಆವರಣದಲ್ಲಿ ಕೃತಕ ಮಂದಿರವನ್ನು ನಿರ್ಮಿಸಿ ಅದರೊಳಗಡೆ ಜೈ ಭವಾನಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆಕರ್ಷಕ ದೇವಿಯ ಪುತ್ಥಳಿಗೆ ಪ್ರತಿದಿನ 3-4 ಜನರು ಪೂಜೆಯನ್ನು ಇಟ್ಟುಕೊಂಡು ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಜನರು ದರ್ಶನವನ್ನು ಪಡಿತಾ ಇದ್ದಾರೆ. ಮಹಿಳೆಯರು ಒಂದು ಜೈ ಭವಾನಿ ಒಂದು ಪುತ್ಥಳಿಗೆ ಸೀರೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಆಕರ್ಷಕ ವಿಗ್ರಹ ಸಭಿಕರನ್ನ ತನ್ನೆಡೆಗೆ ಕೈಬೀಸಿ ಕರೀತಾ ಇದೆ, ಸೆಳೀತಾ ಇದೆ. ದೇವಿಯ ಮೂರ್ತಿಗೆ ವಿಧ ವಿಧದ ಹಾರಗಳನ್ನು ಹಾಕಲಾಗಿದೆ. ಸೀರೆಗಳನ್ನು ಉಡಿಸಿ ಹರಕೆಯನ್ನು ತೀರಿಸಲಾಗ್ತಾ ಇದೆ. ಶಿವಾಜಿನಗರ ಗೆಳೆಯರ ಬಳಗದ ಪದಾಧಿಕಾರಿಗಳು ಇಂತಹ ಒಂದು ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಆದ್ದರಿಂದ ಒಂದು ಗೆಳೆಯರ ಬಳಗದ ಪ್ರಮುಖರು ಎಲ್ಲರೂ ಕೂಡ ಒಂದು ಜನರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರತಿದಿನ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು, ಮಹಾಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ದೇವಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಬೇಕು ಅನ್ನುವಂಥ ಮನವಿಯನ್ನು ಕೂಡ ಅವರೆಲ್ಲರೂ ಕೂಡ ಮಾಡಿಕೊಂಡಿದ್ದಾರೆ. ಶಿವಾಜಿನಗರ ಗೆಳೆಯರ ಬಳಗದಿಂದ ಈ ಹನುಮಾನ ಮಂದಿರ ಆವರಣದಲ್ಲಿ ನಾವು ಪ್ರತಿ ವರ್ಷ ಅಂದರೆ 11 ವರ್ಷದಿಂದ ಸತತವಾಗಿ ದೇವಿಯ
ಆರಾಧನೆ ಮಾಡುತ್ತಾ ಆ ದೇವಿಯ ಮೂರ್ತಿಯನ್ನು ಕೂಡಿಸಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ ಬರುತ್ತಿದೆ. ಇದೆಲ್ಲಕ್ಕೂ ಈ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬರಿಂದ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ಮಾತ್ರ ಎಲ್ಲದಕ್ಕಿಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕಾಗಿ ತಮ್ಮೆಲ್ಲರ ಸಹಕಾರ ಇದೆ. ಆದ್ದರಿಂದ ನಾವೆಲ್ಲ ಈ ಕಾರ್ಯಕ್ರಮವನ್ನು ಸುದೀರ್ಘವಾಗಿ ಚರ್ಚಿಸಿ ನಾವು ಚಾಲು ಮಾಡಿದ್ದೀವಿ. ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ. ಅದನ್ನು ವರ್ಷಕ್ಕಿಂತಲೂ ಈ ವರ್ಷ ಅತಿ ವಿಜೃಂಭಣೆಯಿಂದ ಸಾಗುತ್ತಿದೆ. ಗ್ರಾಮ ಪಂಚಾಯತ್ ಅಮಲಾಪುರ ವ್ಯಾಪ್ತಿಯಲ್ಲಿ ಬರುತ್ತದೆ. ಇಲ್ಲಿ 11 ವರ್ಷ ಹಿಡಿದ ನಾವು ಭವಾನಿ ಕೂರಿಸ್ತಾ ಇದ್ದೆವು. ವರ್ಷಕ್ಕೆ ವರ್ಷ ಬೆಳೀತಾನೇ ಇದೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ಪ್ರೋಗ್ರಾಮ್ ಮಾಡ್ತಾ ಇದ್ದೆವು. ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾವ, ದಿನ ದಾಸೋಹ ನಡೀತಾವ. ವರ್ಷಕ್ಕೆ ಭಾಳ ಬೆಳೀತಾ ಇದೆ. ಎಲ್ಲ ನಮ್ಮ ಓಣಿಯವರು ಇಷ್ಟು ಪ್ರೋತ್ಸಾಹ ಕೊಡ್ತಾರೆ. ಪ್ರತಿಯೊಂದಕ್ಕೆ ಯಾವುದಕ್ಕೂ ಹಿಂದಕ್ಕೆ ಸರಿಗಿಲ್ಲ. ಎಲ್ಲ ಓಣಿಯವರಿಂದ ನಮಗೆ ಸಹಕಾರ ಮಾಡ್ತಾರಂತೆ ಇಷ್ಟು ಭರ್ಜರಿಯಿಂದ ಆಗ್ತಾ ಇದೆ. ಇಲ್ಲಿ ಈ ವರ್ಷ ಅಂತೂ ಆಗಮನ ಮಾಡಿದೆವು. ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇವೆ. ಅನ್ನದಾಸೋಹ ನಡೀತಾ ಇದೆ. 2,000ರಿಂದ 3,000 ಪ್ರತಿ ದಿನ ಜನ ಬರ್ತಾ ಇದ್ದಾರೆ. ಮತ್ತೇನು ದಿನ ಹಗಲತ್ನೂ ಅಷ್ಟೇ ಪಬ್ಲಿಕ್ ಹೊಂಟದ, ರಾತ್ರಿನೂ 12 ಬರ್ತಾರೆ. ಪಬ್ಲಿಕ್ ಇಲ್ಲಿ ಕಡಿತಾ ಇಲ್ಲ. ಬಿಲ್ಕುಲ್ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಜರುಗ್ತಾ ಇದ್ದೇವೆ. ಡೈಲಿ ಅನ್ನದಾಸೋಹ ದಿನ ಅನ್ನದಾಸೋಹ ಎಷ್ಟು ಜನ ಬಂದ್ರು ಇನ್ನ ತನ ನಮ್ಮಲ್ಲಿ ಕಡಿಮೆ ಬಿದ್ದಿಲ್ಲ, ಬೆಳಗ್ನೂ ಇಲ್ಲ. ಇಲ್ಲಿ ತನ ಎಷ್ಟು ಜನ ಪೂಜ್ಯರು ಭೇಟಿ ಆಗ್ಯಾರ್ರಿ? ಪೂಜ್ಯರು ಯಾರ್ಯಾರು ಬಂದಾರ? ಸ್ವಾಮಿಗಳಂತೂ ಯಾರು ಬಂದಿಲ್ಲ. ನಮ್ಮಲ್ಲಿ ಸಾಧುಘಾಟ್ ಮಹಾರಾಜರು ಮತ್ತೆ ಇಲ್ಲಿಂದೇ ನಮ್ದು ಎಲ್ಲ ಲೋಕಲ್ ಸ್ವಾಮಿಗಳು ಏನಿದೆ ಅಂತ. ಲೀಡರ್ಸ್ ಯಾರ್ಯಾರು ಬಂದಾರ? ಲೀಡರ್ಸ್ ಅಂತಿಲ್ಲ, ಇವತ್ತು ಹೊಂಟಿದಾರ. ಇವತ್ತೆಲ್ಲ ಈಶ್ವರ್ ಖಂಡಿಯವ್ರು ಹೊಂಟಿದಾರ, ಸಾಗರ್ ಖಂಡಿಯವ್ರು ಹೊಂಟಿದಾರ, ಬೆಲ್ದಾಳಿ ಅವ್ರು ಹೊಂಟಾರ, ಈಶ್ವರ್ ಸಿಂಗ್ ಠಾಕೂರ್ ಅವ್ರು ಹೊಂಟಾರ. ಇವತ್ತೆಲ್ಲ ಇದ್ರಾಗ ತಮ್ಮ ಹೆಸರು ಹೇಳಿ. ಸಂಜೀವ್ ಕುಮಾರ್ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯನೂ ಇದ್ದೀನಿ. ಶಿವಾಜಿನಗರ ಗೆಳೆಯರ ಬಳಗದ ಅಧ್ಯಕ್ಷನೂ ಇದ್ದೀನಿ. ಇದೆಲ್ಲ ಕೂಡ ಇದು ಮಾಡಬೇಕಂದ್ರೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರಂದ್ರೆ ನಾನು ಇದರಿಂದ ಇದಾಗ್ತಾ ಇದೆ. ಜೈ ಮಾತಾದಿ. ಶಿವಾಜಿನಗರ ಗೆಳೆಯರ ಬಳಗದ ವತಿಯಿಂದ ನಾವು ಸುಮಾರು 15 ವರ್ಷಗಳಿಂದ ಈ ತಾಯಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಈ ಮಾಡೋದಲ್ಲದೆ ಸುಮಾರು ಇಲ್ಲಿ 2,000 ಜನಕ್ಕಿಂತಲೂ ಹೆಚ್ಚು ಜನಗಳನ್ನು ಇಲ್ಲಿ ನಾವು ಆಗಮಿಸುತ್ತಿದ್ದಾರೆ. ಹಾಗೂ ತಾಯಿಯ ಒಂದು ಆಗಮನ ಮಾಡುವಾಗ ನಾವು ನಾಸಿಕ್ ಡೋಲ್ ಅಂತ ಹೇಳಿ ತಂದಿದ್ವಿ, ವಿಜೃಂಭಣೆಯಿಂದ ಮಾಡಿದ್ದೀವಿ. ಆವಾಗ ಎಲ್ಲ ರಾಜಕಾರಣಿಗಳು ಹಾಗೂ ಎಲ್ಲ ವಿದ್ವಾಂಸರು ಬಂದಿದ್ರು. ಅದೇ ರೀತಿಯಾಗಿ ಇಲ್ಲಿ ದಿನಾಲು ಮುಂಜಾನೆ ಮತ್ತು ಸಾಯಂಕಾಲ ಪೂಜೆ ನಡೆಯುತ್ತದೆ. ಆ ಪೂಜೆ ನಡೆಯುವಾಗ ದಿನನಿತ್ಯ ನಮ್ಮಲ್ಲಿ ಏನಿಲ್ಲ ಅಂತಂದ್ರೆ ಸುಮಾರು 2,000 ಜನ ನೆರವೇರುತ್ತಾರೆ. ಅವರಿಗೆ ದಾಸೋಹ ನಡೆಯುತ್ತದೆ. ದಿನಾಲು ದಾಸೋಹ ಇಲ್ಲಿರುತ್ತದೆ. ಬಹಳ ಬೀದರ್ನಲ್ಲಿ ಇದಕ್ಕಿಂತ ಎಲ್ಲೂ ವಿಜೃಂಭಣೆಯನ್ನು ಆಗಲ್ಲ ಅಂತೇಳಿ ನನಗೆ ಅನಿಸುತ್ತದೆ. ಅಂದ್ರೂ ತಪ್ಪಾಗಲ್ಲ ಅಂತೇಳಿ ನನಗನ್ನಿಸ್ತದೆ. ಯಾಕಂದ್ರೆ ಇಲ್ಲಿ ಶಿವಾಜಿನಗರ ಬಡಾವಣೆಯಲ್ಲಿ ಸುಮಾರು 2,000 ಜನ ಒಗ್ಗಟ್ಟಿನಲ್ಲಿ ಬಲವಿದೆ. ಇಲ್ಲಿ ನಮ್ದು ಒಂದೇ ಓಣಿ ಇಲ್ಲ. ಇಲ್ಲಿ ಕೈಲಾಸ ನಗರ, ಶ್ರೀನಗರ, ಶಿವಾಜಿನಗರ, ಅಲ್ಲಂಪುರ ನಗರ, ಬಹಳಷ್ಟು ನಗರಗಳಿಂದ ಎಲ್ಲಾ ಜನಗಳು ಇಲ್ಲಿ ವಿಜೃಂಭಣೆಯಿಂದ ದಿನನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ, ದಾಂಡಿ ಆಗಲಿ, ನಾವು ಆರ್ಕೆಸ್ಟ್ರಾ ಆಗಲಿ ಅಥವಾ ಮತ್ತೊಂದು ರೀತಿಯಾಗಲಿ ನಮ್ಮ ಓಣಿಯ ಡ್ಯಾನ್ಸ್ ಕಾರ್ಯಕ್ರಮಗಳಾಗಲಿ, ನಮ್ಮ ಓಣಿಯಾದಂಥ ಮಕ್ಕಳು ಆ ಮಕ್ಕಳ ಸ್ಪರ್ಧೆಗಳನ್ನಾಗಲಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. 4 ದಿನ ನಮ್ಮ ಓಣಿಯಲ್ಲಿ ಟೈಮ್ ಕೊಟ್ಟರು ಸಾಕಾಗಲ್ಲ, ಅಂತ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗಾಗಿ ಈ ಬೀದರ ಜನತೆಗೆ ನಾನು ಒಂದು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ನಾವು ಸುಮಾರು 15 ವರ್ಷಗಳಿಂದ ಈ ದೇವಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಎಲ್ಲಾ ಜನತೆಗಳು ಬೀದರ್ ಜನತೆಯಲ್ಲಿ ಬಂದು ನಮ್ಮ ತಾಯಿಯ ಒಂದು ಆಶೀರ್ವಾದವನ್ನು ಪಡೆದು ತಾವೆಲ್ಲರೂ ಪುನೀತರಾಗಬೇಕೆಂದು ತಮ್ಮಲ್ಲಿ ಬಹಳ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಈ ಶಿವಾಜಿನಗರ ಗೆಳೆಯರ ಬಳಗದ ವತಿಯಿಂದ ಈ ಬೀದರ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಎಲ್ಲರೂ ಬಂದು ನಮ್ಮ ತಾಯಿಯ ಒಂದು ಆಶೀರ್ವಾದ ಪಡೆದು ಎಲ್ಲರೂ ಪುನೀತರಾಗಿ. ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ನವರಾತ್ರಿ ಉತ್ಸವದ ಪ್ರಯುಕ್ತ ಜೈ ಭವಾನಿ ಮಂದಿರದಲ್ಲಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ಸಂಭ್ರಮ ಮತ್ತು ಸಡಗರದ ಮಧ್ಯೆ ನಡೀತಾ ಇವೆ. ಪೂಜೆ ಪುನಸ್ಕಾರ, ಕಲಾವಿದರ ಒಂದು ಭಜನೆ ಕಾರ್ಯಕ್ರಮಗಳು, ಪೂಜ್ಯರ ಪ್ರವಚನ, ಆಕರ್ಷಕ ದಾಂಡಿಯಾ ನೃತ್ಯಗಳು, ಗರ್ಭಾ ನೃತ್ಯಗಳು ಮತ್ತು ಭಕ್ತಿಗೀತೆಗಳ ಗಾಯನ, ಹೀಗೆ ಹಲವು ಕಾರ್ಯಕ್ರಮಗಳಿಗೆ ನವರಾತ್ರಿ ಉತ್ಸವ ಸಾಕ್ಷಿ ಆಗ್ತಾ ಇದೆ. ಮಹಿಳೆಯರು ಒಂದೇ ರೀತಿಯ ಉಡುಗೆಗಳನ್ನು ತೊಟ್ಟು ಕೋಲಾಟ ಆಡ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ಅಲ್ಲದೆ ಭಾತಂಬ್ರ ಮಾರ್ಗವಾಗಿ ತುಳಜಾಪುರಕ್ಕೆ ಹೋಗ್ತಾ ಇರುವಂತಹ ಯಾತ್ರಿಕರಿಗೆ ಯುವಕರಿಂದ
ಅನ್ನದಾಸೋಹ, ಹಣ್ಣು ಹಂಪಲುಗಳು ವಿತರಣೆ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ನವರಾತ್ರಿ ಉತ್ಸವ ಬಂತೆಂದರೆ ಸಾಕು ಭಕ್ತರಲ್ಲಿ ಎಲ್ಲಿಲ್ಲದ ಸಂಭ್ರಮ ಮನೆ ಮಾಡ್ತಾ ಇದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಬಾತಂಬ್ರ ಗ್ರಾಮದ ಜೈ ಭವಾನಿ ಮಂದಿರದಲ್ಲಿ ಖುಷಿಯಿಂದ ತಾಯಂದಿರು ನೃತ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬನ್ನಿ ಅವರ ಒಂದು ನೃತ್ಯವನ್ನ, ಭಕ್ತಿಯ ಸಂಭ್ರಮದ ಒಂದು ವಾತಾವರಣವನ್ನ ನೋಡ್ಕೊಂಡು ಬರೋಣ. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಯೋಜನೆ ಅಡಿಯಲ್ಲಿ ಜ್ಞಾನದೀಪ ಶಿಕ್ಷಕರ ನಿಯೋಜನೆಯನ್ನು ಮಾಡಲಾಗ್ತಾ ಇದೆ. ಗ್ರಾಮ ಮಟ್ಟದಲ್ಲಿ ಶಿಕ್ಷಕರ ಕೊರತೆ ಇರುವಂತಹ ಶಾಲೆಗಳಿಗೆ ಸಂಸ್ಥೆಯ ವತಿಯಿಂದ ಶಿಕ್ಷಕರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಜಿಲ್ಲೆಯ ವ್ಯಾಪ್ತಿಯ 7 ತಾಲೂಕಿನಲ್ಲಿ 2024-25ನೇ ಸಾಲಿನಲ್ಲಿ 29 ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರನ್ನ ನಿಯೋಜನೆ ಮಾಡಲಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾಗಿರುವಂತಹ ಪ್ರವೀಣ್ ಕುಮಾರ್ ತಿಳಿಸಿದರು. ಜ್ಞಾನದೀಪ ಶಿಕ್ಷಕರ ಸಭೆಯಲ್ಲಿ ಅವರು ಮಾತನಾಡ್ತಾರೆ. ಈ ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಗುಂಡಪ್ಪ ಹುಡುಗೆ, ಆಮೇಲೆ ಹೈನು ಅಭಿವೃದ್ಧಿ ಕಾರ್ಯಕ್ರಮದ ನಿರ್ದೇಶಕ SS ಹಿರೇಮಠ್ ಅವರು, ಆಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸಮುದಾಯ ಅಭಿವೃದ್ಧಿ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾಗಿರುವಂತಹ ಆನಂದ್ ಸುವರ್ಣ, ಆಮೇಲೆ ಕೇಂದ್ರ ಕಚೇರಿಯ ಯೋಜನಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಆಕಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.